ಸ್ಪೇನ್ ವರ್ಸಸ್ ಅರ್ಜೆಂಟೀನಾ ಫಿಫಾ ಫೈನಲ್ ಎಷ್ಟು ಗಂಟೆಗೆ ಫ್ರೀ ಲೈವ್ನಲ್ಲಿ ಬಹುಮಾನದ ಮೊತ್ತವಿಷ್ಟು ಎಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಕಾಲ್ಚೆಂಡಿನ ಆಟದ ಅಂತಿಮ ಕ್ಷಣ ಬಂದೇ ಬಿಟ್ಟಿದೆ. ಹಾಲಿ ಚಾಂಪಿಯನ್ ಸ್ಪೇನ್ ಮತ್ತು ಅರ್ಜೆಂಟೀನಾ 2026ರ ಫಿಫಾ ವಿಶ್ವಕಪ್ ಫೈನಲ್ನಲ್ಲಿ ಸೆಣಸಾಡಲು ಸಜ್ಜಾಗಿದೆ. ಪ್ರಪಂಚಾದ್ಯಂತ ಅಭಿಮಾನಿಗಳು ಫೈನಲ್ ಹಣಾಹಣಿಗೆ ಕಾತರದಿಂದ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಈ ಮೆಗಾ ಫೈಟ್ನಲ್ಲಿ ಎಷ್ಟು ಗಂಟೆಗೆ ನಡೆಯಲಿದೆ, ಗೆದ್ದ ತಂಡಕ್ಕೆ ಎಷ್ಟು ಕೋಟಿ ಬಹುಮಾನ ಸಿಗಲಿದೆ ಎಂಬ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ಭಾರತೀಯ ವೀಕ್ಷಕರಿಗೆ ಫಿಫಾ ವಿಶ್ವಕಪ್ 2026 ಫೈನಲ್ ಪಂದ್ಯವು ಜುಲೈ 20ರ ಸೋಮವಾರದಂದು ಮುಂಜಾನೆ ನಡೆಯಲಿದೆ. ಸ್ಪೇನ್ ವರ್ಸಸ್ ಅರ್ಜೆಂಟೀನಾ ನಡುವಿನ ಫೈನಲ್ ಪಂದ್ಯವು ಭಾರತೀಯ ಕಾಲಮಾನದ ಪ್ರಕಾರ 12:30ರ ಬೆಳಗಿನ ಸುಮಾರ ಆರಂಭವಾಗಲಿದೆ. ಈ ಪಂದ್ಯವು ಮೆಟ್ ಲೈಫ್ ಕ್ರೀಡಾಂಗಣ ನ್ಯೂಜೆರ್ಸಿಯಲ್ಲಿ ನಡೆಯಲಿದೆ. ಭಾರತದ ಫುಟ್ಬಾಲ್ ಅಭಿಮಾನಿಗಳು ಫಿಫಾ ವಿಶ್ವಕಪ್ 2026ರ ಫೈನಲ್ ಪಂದ್ಯವನ್ನು ಜಿ5ನಲ್ಲಿ ನೇರ ಪ್ರಸಾರವಾಗಿ ವೀಕ್ಷಿಸಬಹುದು. ಇದು ಪಂದ್ಯಾವಳಿಯ ಡಿಜಿಟಲ್ ಸ್ಟ್ರೀಮಿಂಗ್ ಹಕ್ಕುಗಳನ್ನು ಹೊಂದಿದೆ. ಉಚಿತವಾಗಿ ನೀವು ಡಿಡಿ ಸ್ಪೋರ್ಟ್ನಲ್ಲೂ ಪಂದ್ಯವನ್ನು ನೋಡಬಹುದು. ಫಿಫಾ ವಿಶ್ವಕಪ್ ಇತಿಹಾಸದಲ್ಲಿ ಸ್ಪೇನ್ ಮತ್ತು ಅರ್ಜೆಂಟೀನಾ ತಂಡಗಳು ಒಮ್ಮೆ ಮಾತ್ರ ಮುಖಾಮುಖಿಯಾಗಿವೆ. ಈ ಹಿಂದಿನ ಮುಖಾಮುಖಿ 1966ರ ವಿಶ್ವಕಪ್ನಲ್ಲಿ ನಡೆದಿತ್ತು. ಆಗ ಅರ್ಜೆಂಟೀನಾ 2-1 ಅಂತರದಿಂದ ಜಯವನ್ನ ಸಾಧಿಸಿತ್ತು. 2010ರಲ್ಲಿ ಟ್ರೋಫಿ ಎತ್ತಿದ ನಂತರ ಸ್ಪೇನ್ ತನ್ನ ಎರಡನೇ ಫಿಫಾ ವಿಶ್ವಕಪ್ ಫೈನಲ್ಗೆ ಪ್ರವೇಶಿಸುತ್ತದೆ. ಆದರೆ ಅರ್ಜೆಂಟೀನಾ ತನ್ನ 8ನೇ ಫೈನಲ್ನಲ್ಲಿ ಆಡುತ್ತಿದೆ ಮತ್ತು 2022ರಲ್ಲಿ ಕತಾರ್ನಲ್ಲಿ ಗೆದ್ದ ಪ್ರಶಸ್ತಿಯನ್ನ ಯಶಸ್ವಿಯಾಗಿ ಉಳಿಸಿಕೊಳ್ಳಲು ಎದುರು ನೋಡುತ್ತಿದೆ. ಬೆಂಗಳೂರಿನಲ್ಲಿ ಸಹ ಫುಟ್ಬಾಲ್ ಕ್ರೇಜ್ ಸಖತ್ತಾಗಿದ್ದು, ಅಮೆರಿಕದಲ್ಲಿ ಪಂದ್ಯಗಳು ನಡೆಯುವ ಕಾರಣ ಭಾರತೀಯ ಕಾಲಮಾನದ ಪ್ರಕಾರ ಎಲ್ಲಾ ಪಂದ್ಯಗಳು ಭಾರತದಲ್ಲಿ ಮಧ್ಯರಾತ್ರಿ 12:30ರ ನಂತರವೇ ಆರಂಭವಾಗಲಿದೆ. ಹೀಗಾಗಿ ಭಾರತ ರಾಷ್ಟ್ರೀಯ ರೆಸ್ಟೋರೆಂಟ್ ಸಂಸ್ಥೆ ಮನವಿ ಹಿನ್ನೆಲೆಯಲ್ಲಿ ವಿಶ್ವಕಪ್ ಫೈನಲ್ ಪಂದ್ಯದಂದು ರೆಸ್ಟೋರೆಂಟ್ಗಳು ಬೆಳಗಿನ ಜಾವ 3:30ರವರೆಗೂ ತೆರೆಯಲು ಅವಕಾಶ ನೀಡಲಾಗಿದೆ. ಸ್ಪೇನ್ ಮತ್ತು ಅರ್ಜೆಂಟೀನಾ ನಡುವಿನ ಪಂದ್ಯದಲ್ಲಿ ಪ್ರಶಸ್ತಿ ಗೆಲ್ಲುವ ತಂಡಕ್ಕೆ $50 ಬಿಲಿಯನ್ ಅಂದರೆ ಭಾರತೀಯ ಲೆಕ್ಕಾಚಾರದಲ್ಲಿ 430 ಕೋಟಿ ಬಹುಮಾನ ದೊರೆಯಲಿದೆ. ಫೈನಲ್ನಲ್ಲಿ ಸೋತ ತಂಡವು ಟ್ರೋಫಿ ಗೆಲ್ಲದೆ ಇರಬಹುದು. ಆದರೆ $33 ಮಿಲಿಯನ್ ಅಂದರೆ ಭಾರತದ ಕರೆನ್ಸಿ ರೂಪದಲ್ಲಿ $284 ಕೋಟಿ ಪಡೆಯಲಿದೆ. ಮೂರನೇ ಸ್ಥಾನ ಪಡೆಯುವ ತಂಡಕ್ಕೆ $29 ಮಿಲಿಯನ್ $249 ಕೋಟಿ ಮತ್ತು ನಾಲ್ಕನೇ ಸ್ಥಾನ ಪಡೆಯುವ ತಂಡಕ್ಕೆ $27 ಮಿಲಿಯನ್ ಅಂದರೆ $232 ಕೋಟಿ ಬಹುಮಾನ ದೊರೆಯಲಿದೆ. ಕ್ವಾರ್ಟರ್ ಫೈನಲ್ನಲ್ಲಿ ಸೋತ ತಂಡಗಳು ಅಂದರೆ 5ರಿಂದ 8ನೇ ಸ್ಥಾನ ಪಡೆದ ತಂಡಗಳು $19 ಮಿಲಿಯನ್ ಅಂದರೆ $163 ಕೋಟಿ ಪಡೆಯುತ್ತವೆ. 16ನೇ ಸುತ್ತಿನಲ್ಲಿ ಸೋತ ಎಲ್ಲಾ ತಂಡಗಳು $15 ಮಿಲಿಯನ್ ಅಂದರೆ $129 ಕೋಟಿ ಪಡೆಯುತ್ತವೆ. 32ನಲ್ಲಿ ಸೋತ ಎಲ್ಲಾ ತಂಡಗಳು $11 ಮಿಲಿಯನ್ ಅಂದರೆ $95 ಕೋಟಿ ಪಡೆಯುತ್ತವೆ. ಇದಲ್ಲದೆ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಇತರ ತಂಡಗಳು ಕನಿಷ್ಠ $9 ಮಿಲಿಯನ್ ಅಂದರೆ $77.4 ಕೋಟಿ ಭಾರಿ ಮೊತ್ತವನ್ನು ಪಡೆಯುತ್ತವೆ.